ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋಕೆ. ನಮಗೆ ಸಾಕಷ್ಟು ಮೆಸೇಜ್ ಬರ್ತಿರತ್ತೆ, ಶ್ರೀ ವೆಂಕಟೇಶ್ವರ ಸ್ವಾಮಿನ ದರ್ಶನ ಮಾಡೋದಕ್ಕೆ ಅತ್ಯಂತ ಸುಲಭ ವಿಧಾನ ಯಾವುದು ಅಂತ. ಅದಕ್ಕೆ ಉತ್ತರ ಏನು ಅಂದರೆ, ನೀವು ಫಸ್ಟ್ ಇನ್ ಫಸ್ಟ್ ಔಟ್ ಸೇವೆಯಲ್ಲಿ ಆರ್ಜಿತ ಸೇವೆಗಳು ಅಂತ ನಡೆಯುತ್ತೆ ತಿರುಮಲದಲ್ಲಿ. ಅದು ಏನು ಅಂದರೆ, ನಿಮಗೆ ಮಲಯಪ್ಪ ಸ್ವಾಮಿ ಅಂದರೆ ಉತ್ಸವ ಮೂರ್ತಿಗೆ ಈ ಆರ್ಜಿತ ಸೇವೆಗಳನ್ನ ನೆರವೇರಿಸ್ತಾರೆ. ನೀವು ಈ ಟಿಕೆಟ್ಗಳನ್ನ ನೀವು ಬುಕ್ ಮಾಡಿಕೊಂಡ್ರೆ ನಿಮಗೆ ದರ್ಶನ ಅತಿ ಸುಲಭವಾಗಿ ನೆರವೇರುತ್ತೆ. ಅದರಲ್ಲಿ ಸಾಕಷ್ಟು ರೀತಿಯ ಸೇವೆಗಳಿದೆ. ಯಾವ್ದಾವ್ದು ಸೇವೆಗಳು ಅಂತ ನೋಡೋಣಂತೆ. ಕೆಲವು ಸೇವೆಗಳು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಒಳಗಡೆನೆ ನೆರವೇರುತ್ತೆ. ಇನ್ನು ಕೆಲವು ಸೇವೆಗಳು ದೇವಸ್ಥಾನದ ಹತ್ತಿರ ಅಂದರೆ ಮುಂಭಾಗದಲ್ಲಿ ನೆರವೇರುತ್ತೆ. ಯಾವ್ಯಾವ ಸೇವೆಗಳು ದೇವಸ್ಥಾನದ ಒಳಗೆ ಆಗುತ್ತೆ, ಹಾಗೆ ಯಾವ್ಯಾವ ಸೇವೆಗಳು ಹೊರಗೆ ಆಗುತ್ತೆ, ಹಾಗೆ ಅಮೌಂಟ್ ಎಷ್ಟಾಗುತ್ತೆ, ಎಷ್ಟು ಜನನ್ನ ಬಿಡ್ತಾರೆ, ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋನಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲನೇ ಸೇವೆ ಬಂದ್ಬಿಟ್ಟು ಕಲ್ಯಾಣೋತ್ಸವ. ಈ ಕಲ್ಯಾಣೋತ್ಸವ ಒಬ್ಬರಿಗೆ 500 ರೂಪಾಯಿ ಅಂದರೆ 2 ಟಿಕೆಟ್ನ ನೀವು ಕಂಪಲ್ಸರಿ ಬುಕ್ ಮಾಡ್ಕೊಳ್ಳೇಬೇಕಾಗತ್ತೆ. ಇಲ್ಲಿ 1000 ರೂಪಾಯಿ ಆಗುತ್ತೆ. ಒಂದು ಟಿಕೆಟ್ನಲ್ಲಿ ಇಬ್ರು ಅಲೋ ಮಾಡ್ತಾರೆ, ಒಬ್ಬರಿಗೆ 500 ರುಪೀಸ್ ಬೀಳುತ್ತೆ. ಟೋಟಲ್ ಆಗಿ ಇಬ್ರು ಹೋಗ್ಬೋದು. 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ಟಿಕೆಟ್ಗಳು ಬೇಕಾಗಿಲ್ಲ. ಆಧಾರ್ ಕಾರ್ಡ್ ತಗೊಂಡೋದ್ರೆ ಫ್ರೀ ಆಗಿ ತಂದೆ ತಾಯಿ ಜೊತೆ ಹೋಗ್ಬೋದು. ಜನರಲ್ ಆಗಿ ಈ ಕಲ್ಯಾಣೋತ್ಸವನ ಕಪಲ್ಸ್ ಮಾಡ್ಕೋತಾರೆ. ಮದುವೆ ಆಗ್ದಲೇ ಇರೋರು ಕೂಡ ಮಾಡ್ಕೋಬಹುದು, ಇಬ್ಬರು ಪುರುಷರು ಕೂಡ ಮಾಡ್ಕೋಬಹುದು. ಆದ್ರೆ ಜನರಲ್ ಆಗಿ ಮುಂಚೆ ವಾಡಿಕೆ ಬಂದಿರೋದು ಗಂಡ ಹೆಂಡತಿ ಕಲ್ಯಾಣೋತ್ಸವ ಮಾಡಿಸೋ ರೀತಿ. ಇವಾಗ ಇಬ್ರು ಜೆಂಟ್ಸ್ ಕೂಡ ಅಲೋ ಮಾಡ್ತಾರೆ, ನೀವು ಬೇಕಿದ್ರೆ ಬುಕ್ ಮಾಡ್ಕೋಬಹುದು. ನಿಮ್ಗೆ ಏನಾದ್ರು ಇಬ್ರು ಅನ್ಮ್ಯಾರಿಡ್ ಕಪಲ್ಸು ಅಥವಾ ಜೆಂಟ್ಸ್ ಏನಾದ್ರು ಇತ್ತು ಅಂದ್ರೆ ನಿಮ್ಗೆ ಬೇರೆ ಸೇವೆಗಳು ಕೂಡ ಬುಕ್ ಮಾಡ್ಕೋಬಹುದು. ಅದು ಊಂಜಲ್ ಸೇವಾ ಇರುತ್ತೆ, ಹಾಗೆ ನಿಮ್ಗೆ ಆರ್ಜಿತ ಬ್ರಹ್ಮೋತ್ಸವ ಇರುತ್ತೆ, ಸಹಸ್ರ ದೀಪಾಲಂಕರಣ ಸೇವೆ ಇರುತ್ತೆ. ಕಲ್ಯಾಣೋತ್ಸವ ಜನರಲ್ ಆಗಿ ಕಪಲ್ಸ್ನೇ ಅಲೋ ಮಾಡ್ತಾರೆ. ಈ ಕಲ್ಯಾಣೋತ್ಸವ ಸೇವೆ ನಿಮ್ಗೆ ಏನಾದ್ರು ಟಿಕೆಟ್ನ ಬುಕ್ ಮಾಡ್ಕೊಂಡ್ರೆ ನೀವು ಸುಪಥಮ್ ಇಂದ ಎಂಟರ್ ಆಗ್ಬೇಕಾಗಿರುತ್ತೆ. ಇದಕ್ಕೆ 11 ಗಂಟೆಗೆ ಟೈಮಿಂಗ್ ಇರುತ್ತೆ. ನಿಮ್ಗೆ 11 ಗಂಟೆಗೆ ನೀವು ಸುಪಥಮ್ ಮೂಲಕ ಎಂಟರ್ ಆದ್ರೆ ಕೇವಲ 1 ಅವರ್ ಒಳಗಡೆನೆ ನೀವು ದರ್ಶನಕ್ಕೆ ಮೀನ್ಸ್ ದೇವಸ್ಥಾನದ ಒಳಗಡೆ ಬಂದ್ಬಿಡ್ತೀರಾ. ದೇವಸ್ಥಾನದ ಒಳಗಡೆ ನಿಮ್ಗೆ ದರ್ಶನಕ್ಕಿಂತ ಮುಂಚೆ ಕಲ್ಯಾಣೋತ್ಸವ ನೆರವೇರುತ್ತೆ. ಈ ಕಲ್ಯಾಣೋತ್ಸವ ಮಂಟಪ ಅಂತ ಇರುತ್ತೆ ದೇವಸ್ಥಾನದ ಒಳಗಡೆ. ನೀವು ತುಲಾಭಾರ ಎಲ್ಲ ಎಲ್ಲಿ ಮಾಡ್ತೀರೋ ಅದು ಮುಂದಕ್ಕೆ ನಿಮ್ಗೆ ಕಲ್ಯಾಣೋತ್ಸವ ಮಂಟಪ ಸಿಗುತ್ತೆ. ಈ ಕಲ್ಯಾಣೋತ್ಸವ ಮಂಟಪದಲ್ಲಿ ನಿಮ್ಮನ್ನೆಲ್ಲಾನು ಕೂರಿಸ್ಬಿಟ್ಟು ಶ್ರೀನಿವಾಸನ ಕಲ್ಯಾಣೋತ್ಸವ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಲಾಜಾ ಹೋಮ ಇರುತ್ತೆ, ಕನ್ಯಾದಾನ ಇರುತ್ತೆ, ಹೀಗೆ ಒಂದು ಮದುವೆನಲ್ಲಿ ಏನೇನೆಲ್ಲ ಇರುತ್ತೆ ಅದೆಲ್ಲ ನಿಮ್ಗೆ ನಿಮ್ ಕಣ್ಮುಂದೆನೆ ಉತ್ಸವ ಮೂರ್ತಿಗಳಿಗೆ ನೆರವೇರಿಸ್ತಾರೆ. ಈ ಸೇವೆ ಸುಮಾರು 1 ರಿಂದ 1.5 ಗಂಟೆ ತನಕ ನಿಮ್ಗೆ ಕಲ್ಯಾಣೋತ್ಸವ ನೆರವೇರುತ್ತೆ. ಮಂಗಳವಾದ್ಯದೊಂದಿಗೆ ಎಲ್ಲ ಆದ್ಮೇಲೆ ನಿಮ್ಗೆ ಕಲ್ಯಾಣೋತ್ಸವ ಮುಗಿಸ್ಕೊಂಡು ನಿಮ್ಗೆ ದರ್ಶನಕ್ಕೆ ಅಂತ ಬಿಡ್ತಾರೆ. ಅಲ್ಲಿಂದ ನಿಮ್ಗೆ ವೆಂಡಿ ವಾಕಿಲಿ ತುಂಬಾ ಪಕ್ಕದಲ್ಲೇ ಇರೋ ಕಾರಣ ನಿಮ್ಗೆ 5-10 ನಿಮಿಷದಲ್ಲಿ ನಿಮ್ಗೆ ದರ್ಶನ ಆಗೋಗುತ್ತೆ. ಹಾಗಾಗಿ ಈ ಸೇವೆಗಳನ್ನ ನೀವು ಬುಕ್ ಮಾಡ್ಕೊಂಡ್ರೆ ಕೇವಲ 1 ಅವರ್ ಒಳಗೆ ನೀವು ದರ್ಶನ ಮಾಡ್ಕೊಂಡು ಹೊರಗೆ ಬರ್ಬೋದು. ಹಾಗೆ ನೀವು ಸೇವೆಗಳನ್ನ ಕೂಡ ವೀಕ್ಷಿಸುವ ಅವಕಾಶ ಇರುತ್ತೆ. ಈ ಕಲ್ಯಾಣೋತ್ಸವ ಸೇವೆ ಆದ ನಂತರ ನೀವು ದರ್ಶನ ಆದ ನಂತರ ನೀವು ಲಡ್ಡು ಪ್ರಸಾದ ಹೋಗಿ ಲಡ್ಡು ತಗೋಬಹುದು. ಒಂದು ಟಿಕೆಟ್ಗೆ 2 ಲಡ್ಡು ಇರುತ್ತೆ ಕಲ್ಯಾಣೋತ್ಸವಕ್ಕೆ, ಯಾಕಂದ್ರೆ ಇಬ್ರು ಹೋಗಿರ್ತಿರಲ್ಲ, 2 ಲಡ್ಡು ಪ್ರಸಾದನ ನಿಮ್ಗೆ ಕೊಡ್ತಾರೆ. ಮುಂದಿನ ಸೇವೆ ಬಂದ್ಬಿಟ್ಟು ಊಂಜಲ್ ಸೇವಾ ಅಂತ. ಈ ಊಂಜಲ್ ಸೇವಾ ತುಂಬಾನೇ ವಿಶೇಷವಾದ ಸೇವೆ ಇರುತ್ತೆ. ಇದು ತುಂಬಾ ಲಿಮಿಟೆಡ್ ಟಿಕೆಟ್ಸ್ ಇರುತ್ತೆ. ನಿಮ್ಗೆ ಕಲ್ಯಾಣೋತ್ಸವಕ್ಕೆ ಸುಮಾರು 2000 ಜನ ನಿಮ್ಗೆ ಕೂರ್ಸಿರ್ತಾರೆ. ಕಲ್ಯಾಣೋತ್ಸವಕ್ಕೆ ಸುಮಾರು ನಿಮ್ಗೆ 500ರಿಂದ 1000 ಜನ ನಿಮ್ಮನ್ನು ಕೂರ್ಸಿರ್ತಾರೆ. ಅದೇ ನಿಮ್ಗೆ ಊಂಜಲ್ ಸೇವೆಗೆ ಒಂದು 200 ಜನನ ಕೂರ್ಸಿರ್ತಾರೆ. ಊಂಜಲ್ ಸೇವೆ ತುಂಬಾ ಅದ್ಭುತವಾಗಿರುತ್ತೆ. ಇದು ಕೂಡ ದೇವಸ್ಥಾನದ ಒಳಗಡೆನೆ ನೆರವೇರುತ್ತೆ. ನೀವು ಎಲ್ಲಿ ನೆರವೇರುತ್ತೆ ಅಂತ ಅಂದ್ರೆ, ನೀವು ಲಡ್ಡು ಪ್ರಸಾದ ಕೊಡ್ತಾರಲ್ಲ, ಲಡ್ಡು ಪ್ರಸಾದ ಅಥವಾ ಅನ್ನ ಪ್ರಸಾದ ಕೊಡ್ತಾರಲ್ಲ, ನೀವು ಅದನ್ನ ತಗೊಂಡು ಹೊರಗೆ ಬರುವಾಗ ನಿಮ್ಗೆ ಈ ಅದ್ದಾಲ ಮಂಟಪ ಅಂತ ತಿರುಮಲದಲ್ಲಿರುತ್ತೆ, ಅಲ್ಲಿ ಊಂಜಲ್ ಸೇವೆ ನೆರವೇರೋದು. ನೀವು ಈ ಊಂಜಲ್ ಸೇವೆ ಟಿಕೆಟ್ನ ನೀವೇನಾದ್ರು ತಗೊಂಡ್ರೆ ನಿಮ್ಗೆ 12 ಗಂಟೆಗೆ ಸುಪಥಮ್ ಮೂಲಕ ಎಂಟ್ರೆನ್ಸ್ ಇರುತ್ತೆ. ಇದರಲ್ಲಿ ಮೊದಲಿಗೆ ನಿಮ್ಗೆ ದರ್ಶನ ಮಾಡ್ಕೋಬೇಕಾಗತ್ತೆ. ದರ್ಶನ ಆದ ನಂತರ ನಿಮ್ಗೆ ಊಂಜಲ್ ಸೇವೆಗೆ ಅವಕಾಶ ಇರುತ್ತೆ. ಈ ಊಂಜಲ್ ಸೇವೆ ಟಿಕೆಟ್ ತಗೊಂಡ್ರು ನಿಮ್ಗೆ ಕೇವಲ 1 ಅವರ್ ಒಳಗಡೆ ನಿಮ್ಗೆ ದರ್ಶನ ಆಗುತ್ತೆ. ಆಮೇಲೆ ಈ ಊಂಜಲ್ ಸೇವೆ ತಗೊಳ್ಳೋದ್ರಿಂದ ಅಡ್ವಾಂಟೇಜ್ ಏನು ಅಂದ್ರೆ, ನಿಮ್ಗೆ ಅದ್ದಾಲ ಮಂಟಪದ ಒಳಗೆ ಪ್ರದಕ್ಷಿಣೆಗೆ ಬಿಡ್ತಾರೆ. ಅವಾಗ ನಿಮ್ಗೆ ಮಲಯಪ್ಪ ಸ್ವಾಮಿಯ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡುವ ಅವಕಾಶ ಸಿಗುತ್ತೆ. ಹಾಗೆ ಈ ಅದ್ದಾಲ ಮಂಟಪ ಅಂದ್ರೆ ಕನ್ನಡಿಗಳ ಮಂಟಪ, ಅದು ತುಂಬಾನೇ ಅದ್ಭುತವಾಗಿರುತ್ತೆ. ಅಲ್ಲಿ ಒಂದು ವೇದಘೋಷಗಳ ನಡುವೆ ನಿಮ್ಗೆ ಉಯ್ಯಾಲೆ ಮೇಲೆ ದೇವರನ್ನ ಕೂರಿಸ್ಬಿಟ್ಟು ಅಲ್ಲಿ ಸೇವೆನ ನೆರವೇರಿಸ್ತಾರೆ. ತುಂಬಾನೇ ಅದ್ಭುತವಾದ ಸೇವೆ ಆಗಿರುತ್ತೆ. ಹಾಗಾಗಿ ನೀವು ಈ ಊಂಜಲ್ ಸೇವಾ ಟಿಕೆಟ್ಸ್ನ ನೀವು ಬುಕ್ ಮಾಡಿಕೊಂಡ್ರೆ ನಿಮಗೆ ದೇವರ ದರ್ಶನ ತುಂಬಾ ಚೆನ್ನಾಗಿ ಆಗುತ್ತೆ. ಹಾಗೆ ನೀವು ಸೇವೆನೂ ಕೂಡ ತುಂಬಾ ಚೆನ್ನಾಗಿ ವೀಕ್ಷಿಸಬಹುದು. ಮುಂದಿನ ಸೇವೆ ಹೆಸರು ಆರ್ಜಿತ ಬ್ರಹ್ಮೋತ್ಸವ ಅಂತ. ಈ ಆರ್ಜಿತ ಬ್ರಹ್ಮೋತ್ಸವ ಮಧ್ಯಾಹ್ನ 3 ಗಂಟೆಗೆ ನೆರವೇರುತ್ತೆ. ಇದು ದೇವಸ್ಥಾನದ ಒಳಗಡೆ ನೆರವೇರಲ್ಲ, ಇದು ಹೊರಗಡೆ ನೆರವೇರುತ್ತೆ. ದೇವಸ್ಥಾನದ ಹೊರಗೆ ವೈಭವೋತ್ಸವ ಮಂಟಪ ಅಂತ ಒಂದು ಮಂಟಪ ಇದೆ.
ಈ ಮಂಟಪದಲ್ಲಿ ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಈ ಆರ್ಜಿತ ಬ್ರಹ್ಮೋತ್ಸವ ನೆರವೇರುತ್ತೆ. ದೇವರು ಊಂಜಲ್ ಸೇವೆಯಿಂದ ಆರ್ಜಿತ ಬ್ರಹ್ಮೋತ್ಸವಕ್ಕೆ ಕರ್ಕೊಂಡ್ ಬರ್ತಾರೆ. ಈ ಆರ್ಜಿತ ಬ್ರಹ್ಮೋತ್ಸವ ಒಬ್ಬರಿಗೆ 500 ರೂಪಾಯಿ ಆಗಿರುತ್ತೆ. ಊಂಜಲ್ ಸೇವೆನೂ ಕೂಡ ಒಬ್ಬರಿಗೆ 500 ರೂಪಾಯಿ ಆಗಿರುತ್ತೆ. ಈ ಆರ್ಜಿತ ಬ್ರಹ್ಮೋತ್ಸವದಲ್ಲಿ ದೇವರನ್ನ ಫಸ್ಟು ಶೇಷವಾಹನದ ಮೇಲೆ ಕೂರಿಸ್ಬಿಟ್ಟು ನೈವೇದ್ಯ ಮತ್ತೆ ಮಂಗಳಾರತಿ ನೆರವೇರಿಸ್ತಾರೆ. ಅದಾದ ನಂತರ ನಿಮಗೆ ಗರುಡ ವಾಹನದಲ್ಲಿ ದೇವರನ್ನ ಕೂರಿಸ್ಬಿಟ್ಟು ದರ್ಶನಕ್ಕೆ ಅಲೋ ಮಾಡ್ತಾರೆ. ಅದಾದ ನಂತರ ಹನುಮಂತ ವಾಹನದ ಮೇಲೆ ಕೂರಿಸ್ಬಿಟ್ಟು ದೇವರನ್ನ ಮಂಗಳಾರತಿ ಹಾಗೆ ನೈವೇದ್ಯಗಳನ್ನೆಲ್ಲ ಮಾಡಿ ನಂತರ ಭಕ್ತರನ್ನ ದರ್ಶನಕ್ಕೆ ಅಂತ ಬಿಡ್ತಾರೆ. ಇಲ್ಲೂ ಕೂಡ ನೀವು ದರ್ಶನಕ್ಕೆ ಸುಪಥ ಮೂಲಕನೇ ಹೋಗ್ಬೇಕಾಗಿರತ್ತೆ. ಕೇವಲ 1 ಅವರ್ ಒಳಗೆ ನೀವು ದರ್ಶನ ಮುಗಿಸ್ಕೊಂಡು ಹೊರಗೆ ಬರ್ಬೋದು. ನಂತರ ನಿಮಗೆ ಲಡ್ಡು ಪ್ರಸಾದ ಇರುತ್ತೆ. ಇದು ಒಬ್ರಿಗೆ ಬೇಕಿದ್ರು ನೀವು ಬುಕ್ ಮಾಡ್ಕೋಬಹುದು. ಕಲ್ಯಾಣೋತ್ಸವ ಆದ್ರೆ ಮಿನಿಮಮ್ ಇಬ್ರು ಇರಲೇಬೇಕು. ಇದು ಒಬ್ಬರಿಗೆ 500 ರೂಪಾಯಿ ಟಿಕೆಟ್ ಆಗಿರುತ್ತೆ. ನಿಮಗೆ 3 ಗಂಟೆಗಿರುತ್ತೆ. ಆರಾಮಾಗಿ ನೀವು ದರ್ಶನ ಮಾಡ್ಕೊಂಡು ಹೊರಗೆ ಬರ್ಬೋದು. ಅದಾದ ನಂತರ ನಿಮಗೆ ನೆರವೇರೋ ಸೇವೆ ಅಂದ್ರೆ ಸಹಸ್ರ ದೀಪಾಲಂಕರಣ ಸೇವೆ. ಇದು ಕೂಡ ಒಬ್ಬರಿಗೆ 500 ರೂಪಾಯಿ ಆಗಿರುತ್ತೆ. ಇದು ಪ್ರತಿದಿನ ಸಾಯಂಕಾಲ 5 ಗಂಟೆಗೆ ದೇವಸ್ಥಾನದ ಮುಂಭಾಗದಲ್ಲಿ ಸಹಸ್ರ ದೀಪಾಲಂಕರಣ ಮಂಟಪ ಅಂತ ಇರುತ್ತೆ, ಅದರಲ್ಲಿ ನೆರವೇರುತ್ತೆ. ಸುತ್ತಲೂ ದೀಪಗಳನ್ನ ಹಚ್ಬಿಟ್ಟು ದೇವರಿಗೆ ಸಂಕೀರ್ತನಾ ಸೇವೆ ನೆರವೇರುತ್ತೆ. ಸಂಕೀರ್ತನಾ ಸೇವೆ ಅಂದ್ರೆ ದೇವರಿಗೆ ಹಾಡುಗಳನ್ನ ಹೇಳ್ತಾರೆ, ಯಾರನ್ನಾದ್ರೂ ಗಾಯಕರನ್ನ ಕರೆಸಿರ್ತಾರೆ. ಅದಾದ ನಂತರ ವೇದ ಘೋಷಗಳಿರುತ್ತೆ. ಅದಾದ ನಂತರ ನಿಮಗೆ ಉಯ್ಯಾಲೆ ದೇವರನ್ನ ಕೂರಿಸ್ಬಿಟ್ಟು ಮಹಾಮಂಗಳಾರತಿ ನೈವೇದ್ಯಗಳನ್ನ ನೆರವೇರಿಸ್ತಾರೆ. ನಂತರ ದೇವಸ್ಥಾನದ ಸುತ್ತ ಉತ್ಸವ ಹೋಗುತ್ತೆ. ಈ ಉತ್ಸವ ಹೋಗೋ ಟೈಮ್ನಲ್ಲಿ ಈ ಭಕ್ತರ ಯಾರ್ಯಾರು ಕೂತಿರ್ತಾರೋ ಅವರನ್ನ ನಿಮಗೆ ಸುಪಥ ಮೂಲಕ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾರೆ. ನೀವು ಅಲ್ಲಿಂದ ದರ್ಶನ ಮಾಡಿಕೊಂಡು ಕೇವಲ 1 ಅವರ್ ಒಳಗೆ ದರ್ಶನ ಮಾಡ್ಕೊಂಡು ಹೊರಗೆ ಬರ್ಬೋದು. ಆದರೆ ಇದರಲ್ಲಿ ಒಂದೇ ಒಂದು ವಿಶೇಷ ಸೂಚನೆ ಏನಂದ್ರೆ ನಿಮಗೆ ಸಹಸ್ರ ದೀಪಾಲಂಕರಣ ಸೇವೆ ಆದ ನಂತರನೇ ನೀವು ತಕ್ಷಣ ದರ್ಶನಕ್ಕೆ ಹೋದ್ರೆ ಬೇಗ ದರ್ಶನ ಆಗುತ್ತೆ. ನೀವು ಅರ್ಧ ಗಂಟೆ ಅಥವಾ 3/4 ಗಂಟೆ ಬಿಟ್ಕೊಂಡು ಹೋದ್ರೆ ದೇವಸ್ಥಾನದಲ್ಲಿ ಘಂಟಾನಾದಂ ಅಂತ ಇರುತ್ತೆ. ಪ್ರತಿ ಸಾಯಂಕಾಲ ನೈವೇದ್ಯ ಇರುತ್ತೆ. ಈ ಘಂಟಾನಾದಂಗೆ ಏನಾದರೂ ನೀವು ಸಿಗಾಕೊಂಡ್ರೆ ನಿಮಗೆ ಇನ್ನೂ ಒಂದು 45 ನಿಮಿಷ ಹೆಚ್ಚಾಗುವ ಸಾಧ್ಯತೆಗಳಿದೆ. ಹಾಗಾಗಿ ನೀವೆಲ್ಲ ಯಾರೆಲ್ಲ ಸಹಸ್ರ ದೀಪಾಲಂಕರಣ ಸೇವಾ ಟಿಕೆಟ್ಸ್ನ ತೆಗೆದುಕೊಂಡಿರ್ತೀರೋ ಸೇವೆ ಆದ ನಂತರ ತಕ್ಷಣನೇ ನೀವು ದರ್ಶನಕ್ಕೆ ಹೋದ್ರೆ ನಿಮಗೆ ದರ್ಶನ ಅತಿ ಸುಲಭವಾಗಿ ಆಗುತ್ತೆ. ಈ ಸಹಸ್ರ ದೀಪಾಲಂಕರಣ ಸೇವೆ ನೀವು ನೋಡಬೇಕು ಅಂದ್ರೆ ಟಿಕೆಟ್ ಏನು ಬೇಕಾಗಿಲ್ಲ. ಯಾಕಂದ್ರೆ ದೇವಸ್ಥಾನದ ಹೊರಗಡೆನೆ ನೆರವೇರೋದ್ರಿಂದ ಯಾರು ಬೇಕಿದ್ರು ನೀವು ನೋಡ್ಬೋದು. ನೀವು ತಿರುಮಲದಲ್ಲಿ ಏನಾದರೂ ಇದ್ರೆ ಸಂಜೆ 5 ಗಂಟೆಗೆ ನೀವು ಸಹಸ್ರ ದೀಪಾಲಂಕರಣ ಮಂಟಪದ ಹತ್ರ ಬಂದ್ರೆ ಪ್ರತಿದಿನನೂ ಈ ಸೇವೆ ನೆರವೇರುತ್ತೆ. ಮಳೆ ಏನಾದರೂ ಇತ್ತು ಅಂದ್ರೆ ಅದು ವೈಭವೋತ್ಸವ ಮಂಟಪಕ್ಕೆ ಶಿಫ್ಟ್ ಆಗುತ್ತೆ. ಇಲ್ಲಾಂದ್ರೆ ನಿಮಗೆ ಸಹಸ್ರ ದೀಪಾಲಂಕರಣ ಮಂಟಪದಲ್ಲೇ ಇರುತ್ತೆ. ಹಾಗಾಗಿ ನೀವು ಯಾರೆಲ್ಲ ತಿರುಮಲಕ್ಕೆ ಬರ್ತಿದ್ದೀರೋ ನೀವು ಉಚಿತವಾಗಿ ಈ ಸಹಸ್ರ ದೀಪಾಲಂಕರಣ ಸೇವೆಯಲ್ಲಿ ಭಾಗವಹಿಸಬಹುದು. ಆನಂತರ ಉತ್ಸವ ಕೂಡ ಇರುತ್ತೆ. ನೀವು ಗ್ಯಾಲರಿ ಸ್ಟ್ರೀಟ್ಗಳಲ್ಲಿ ನಿಂತ್ಕೊಂಡು ಈ ಉತ್ಸವನ ಕೂಡ ವೀಕ್ಷಿಸಬಹುದು. ಈ ಎಲ್ಲಾ ಸೇವೆ ಟಿಕೆಟ್ಗಳು ನಿಮಗೆ ಆನ್ಲೈನಲ್ಲಿ ರಿಲೀಸ್ ಮಾಡ್ತಾರೆ. ನೀವು ಆನ್ಲೈನ್ನಲ್ಲಿ ಬುಕ್ ಮಾಡ್ಕೋಬಹುದು. ಈ ಸೇವೆಗಳು ಬಿಟ್ಟ 5 ನಿಮಿಷ ಅಥವಾ 10 ನಿಮಿಷದ ಒಳಗಡೆ ಎಲ್ಲಾ ಟಿಕೆಟ್ಗಳು ಖಾಲಿ ಆಗುತ್ತೆ. ಯಾಕೆಂದ್ರೆ ನಿಮಗೆ ದರ್ಶನ ತುಂಬಾ ಬೇಗ ಆಗೋ ಕಾರಣ ತುಂಬಾ ಬೇಗ ಖಾಲಿ ಆಗುತ್ತೆ. ಹಾಗಾಗಿ ನೀವು ಯಾರಿಗೆಲ್ಲ ಈ ಟಿಕೆಟ್ಸ್ನ ನೀವು ಬುಕ್ ಮಾಡ್ಕೋಬೇಕು ಅನ್ಕೊಂತಿದ್ದೀರೋ ನೀವು ಆ ಟೈಮಿಗೆ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆಲ್ಲ ಇನ್ಫಾರ್ಮೇಶನ್ ಕೊಡ್ತಿರ್ತೀವಿ ಯಾವಾಗ ರಿಲೀಸ್ ಮಾಡ್ತಾನೆ ಅಂತ. ಆ ಸಮಯಕ್ಕೆ ಸರಿಯಾಗಿ ನೀವು ಈ ಟಿಕೆಟ್ಸ್ಗಳನ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ ಅತಿ ಸುಲಭವಾಗಿ ಈ ಟಿಕೆಟ್ಸ್ಗಳು ಸಿಗುತ್ತೆ. ಹಾಗೆ ನಿಮಗೆ ಒಂದು ಫೋನ್ ನಂಬರಲ್ಲಿ ಮ್ಯಾಕ್ಸಿಮಮ್ 2 ಮಾತ್ರ ನೀವು ಈ ಟಿಕೆಟ್ಗಳನ್ನ ಬುಕ್ ಮಾಡ್ಕೋಬಹುದು. ನೀವು ಏನಾದರೂ 4 ಜನ ಇತ್ತು ಅಂದರೆ ನೀವು ಪ್ಯಾರಲಲ್ ಆಗಿ ಬೇರೆಯವರಿಬ್ರು ನೀವು ಬೇರೆ ಬೇರೆ ಫೋನ್ ನಂಬರಿಂದ ಲಾಗಿನ್ ಆಗಿಬಿಟ್ಟು ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಪ್ರಸ್ತುತ ಮಾರ್ಚ್ ತನಕ ನಿಮಗೆ ಈ ಎಲ್ಲ ಸೇವೆಗಳ ಟಿಕೆಟ್ಗಳು ಆನ್ಲೈನಲ್ಲಿ ಖಾಲಿ ಆಗಿದೆ. ಈಗ ಏಪ್ರಿಲ್ದು ಇದೇ ತಿಂಗಳು ಅಂದರೆ ಜನವರಿ 22ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಈ ಸೇವಾ ಟಿಕೆಟ್ಗಳು ಬಿಡ್ತಾರೆ. ಕಲ್ಯಾಣೋತ್ಸವ ಆಗಿರ್ಬೋದು, ಊಂಜಲ್ ಸೇವಾ ಆಗಿರ್ಬೋದು, ಆರ್ಜಿತ ಬ್ರಹ್ಮೋತ್ಸವ, ಅದೇ ಥರ ಸಹಸ್ರ ದೀಪಾಲಂಕರಣ ಸೇವೆ, ಈ ಎಲ್ಲ ಟಿಕೆಟ್ಗಳನ್ನ ನಿಮಗೆ 22ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ನಿಮಗೆ ರಿಲೀಸ್ ಮಾಡ್ತಿದ್ದಾರೆ. ಹಾಗಾಗಿ ನೀವೇನಾದರೂ ಈ ಟಿಕೆಟ್ಸ್ ಬುಕ್ ಮಾಡ್ಕೋಬೇಕು ಅಂದರೆ 9:55ಕ್ಕೆ ನೀವು ಲಾಗಿನ್ ಆಗಿಬಿಟ್ಟು 10 ಗಂಟೆಗೆ ಕರೆಕ್ಟಾಗಿ ನೀವು ಪೇಜ್ನ ಓಪನ್ ಮಾಡಿದ್ರೆ ನಿಮಗೆ ಈ ಸಹಸ್ರ ದೀಪಾಲಂಕರಣ ಸೇವಾ ಟಿಕೆಟ್ಸ್ ಆಗಿರ್ಬೋದು, ಕಲ್ಯಾಣೋತ್ಸವ ಟಿಕೆಟ್ಗಳಾಗಿರ್ಬೋದು, ನೀವು ಈ ಎಲ್ಲ ಸೇವೆಗಳ ಟಿಕೆಟ್ಸ್ನ ನೀವು ಬುಕ್ ಮಾಡ್ಕೊಂಡಿರ್ಬೋದು. ಹಾಗೆ ವಿಶೇಷ ಸೂಚನೆ ಏನಂದರೆ ನೀವು ಈ ಟಿಕೆಟ್ಗಳನ್ನ ನೀವು ಒಂದು ಸಾರಿ ಬುಕ್ ಮಾಡಿಕೊಂಡ್ರೆ ಇದಕ್ಕೆ ಕ್ಯಾನ್ಸಲೇಷನ್ ಅನ್ನೋದು ಇರೋದಿಲ್ಲ. ಆಮೇಲೆ ನೀವು ಒಂದು ಸಾರಿ ಬುಕ್ ಮಾಡಿಕೊಂಡ್ರೆ ನಿಮಗೆ ಮತ್ತೆ 6 ತಿಂಗಳ ಕಾಲ ನಿಮಗೆ ಅಲೋ ಮಾಡೋದಿಲ್ಲ ಆಧಾರ್ ಕಾರ್ಡಿಗೆ. ಹಾಗಾಗಿ ನಿಮ್ಗೆ ಯಾವ ಡೇಟ್ಸಿಗೆ ಕರೆಕ್ಟಾಗಿ ಬೇಕೋ ಆ ಡೇಟ್ಸಿಗೆ ನೀವು ಕರೆಕ್ಟಾಗಿ ನೋಡಿಬಿಟ್ಟು ಬುಕ್ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗೆ ನಿಮ್ಗೆ ಏನಾದರೂ ಆಫ್ಲೈನ್ನಲ್ಲಿ ಏನಾದರೂ ಕಲ್ಯಾಣೋತ್ಸವ ಟಿಕೆಟ್ಸ್ ಬೇಕು ಅಂದರೆ ನಿಮಗೆ CRO ಆಫೀಸ್ನಲ್ಲಿ ಲಕ್ಕಿ ಡಿಪ್ ಮುಖಾಂತರ ನೀವು ಈ ಕಲ್ಯಾಣೋತ್ಸವದ ಟಿಕೆಟ್ನ ತೆಗೆದುಕೊಳ್ಬೋದು. ಹಾಗೆ ನೀವೇನಾದರೂ ನ್ಯೂಲಿ ಮ್ಯಾರಿಡ್ ಕಪಲ್ ಏನಾದರೂ ಆಗಿದ್ರೆ ಅವ್ರಿಗೂ ಕೂಡ ಒಂದು ವಿಶೇಷವಾದ ಕೋಟ ಇರುತ್ತೆ ತಿರುಮಲದಲ್ಲಿ.
ಆ ಕೋಟಾದಲ್ಲಿ ನಿಮಗೆ ಕಲ್ಯಾಣೋತ್ಸವದ ಟಿಕೆಟ್ಗಳನ್ನ ತೆಗೆದುಕೊಳ್ಬಹುದು. ಇದು CRO ಆಫೀಸ್ನಲ್ಲಿ ನಿಮಗೆ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಲಕ್ಕಿ ಡಿಪ್ ರಿಜಿಸ್ಟ್ರೇಷನ್ ಇರುತ್ತೆ. ನಿಮ್ಮ ಫೋನ್ ನಂಬರ್ ಕೊಟ್ಬಿಟ್ಟು ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ರಿಜಿಸ್ಟರ್ ಆಗಿದ್ರೆ ಆಗ ಲಕ್ಕಿ ಡಿಪ್ ಎಲೆಕ್ಟ್ರಾನಿಕ್ ಲಕ್ಕಿ ಡಿಪ್ ಮಾಡ್ತಾರೆ. ಅದು ನಿಮಗೆ ಸ್ಕ್ರೀನಲ್ಲಿ ನೀವು 6 ಗಂಟೆಗೆ ಡಿಸ್ಪ್ಲೇ ಮಾಡ್ತಾರೆ, ಅದನ್ನು ವೀಕ್ಷಿಸಬಹುದು. ಇನ್ ಕೇಸ್ ನಿಮ್ಗೆ ಏನಾದರೂ ಈ ಲಕ್ಕಿ ಡಿಪ್ನಲ್ಲಿ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ನಿಮ್ಗೇನಾದರೂ ಈ ಟಿಕೆಟ್ನ ಸಿಕ್ತು ಅಂದರೆ ನಿಮಗೆ ಮೆಸೇಜ್ ಬರುತ್ತೆ. ಆ ಮೆಸೇಜಿಗೆ ನಿಮಗೆ ಒಂದು ಪೇಮೆಂಟ್ ಲಿಂಕ್ ಕೂಡ ಕಳಿಸಿರ್ತಾರೆ. ಆ ಲಿಂಕಿಗೆ ನೀವು ಪ್ರೆಸ್ ಮಾಡುವ ಮೂಲಕ ಅಲ್ಲಿ ನೀವು ಪೇ ಮಾಡ್ಬೋದು. ಪೇ ಮಾಡಿದ ನಂತರ ನಿಮಗೆ ಟಿಕೆಟ್ಸ್ ಅಲ್ಲೇ ಡೌನ್ಲೋಡ್ ಆಗುತ್ತೆ. ಆ ಟಿಕೆಟ್ನ ತೆಗೆದುಕೊಂಡು ನಿಮ್ಮ ಆಧಾರ್ ಕಾರ್ಡ್ನ ತೆಗೆದುಕೊಂಡು ನೀವು ಸುಪಥಂ ಮೂಲಕ ನೀವು ದರ್ಶನಕ್ಕೆ ಹೋಗ್ಬೋದು. ಈ ಹೇಳಿದ ಎಲ್ಲಾ ಸೇವೆಗಳು ತಿರುಮಲದಲ್ಲಿ ಪ್ರತಿದಿನ ನಡೆಯುತ್ತೆ. ಅದನ್ನ ತಿರುಮಲದಲ್ಲಿ ನಿತ್ಯೋತ್ಸವ ಅಂತ ಕರೀತಾರೆ. ಅದೇ ರೀತಿ ಪಕ್ಷೋತ್ಸವ ಅಂದರೆ 15 ದಿನಗಳಿಗೆ ಒಮ್ಮೆ ನಡೆಯುವ ಸೇವೆಗಳನ್ನ ಪಕ್ಷೋತ್ಸವ ಅಂತ ಕರೀತಾರೆ. ಹಾಗೆ ಮಾಸೋತ್ಸವ ಅಂದ್ರೆ ತಿಂಗಳಿಗೊಂದ್ಸಾರಿ, ಈಗ ಪೌರ್ಣಮಿ ಗರುಡ ಸೇವಾ ಅಂತದನ್ನೆಲ್ಲ ನಿಮಗೆ ಮಾಸೋತ್ಸವ ಅಂತ ತಿರುಮಲದಲ್ಲಿ ಕರೀತಾರೆ. ಅದೇ ರೀತಿ ವರ್ಷಕ್ಕೆ ಒಮ್ಮೆ ನಡೆಯುವ ಸೇವೆಗಳನ್ನ ಸಂವತ್ಸರೋತ್ಸವ ಅಂತ ಕರೀತಾರೆ. ಈ ಸಂವತ್ಸರೋತ್ಸವ ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಈ ಸಂವತ್ಸರೋತ್ಸವದಲ್ಲಿ ನಿಮಗೆ ವಾರ್ಷಿಕ ವಸಂತೋತ್ಸವ ಬರುತ್ತೆ, ಹಾಗೆ ವಾರ್ಷಿಕ ತೆಪ್ಪೋತ್ಸವಗಳು ಬರುತ್ತೆ, ಹಾಗೆ ವೈಕುಂಠ ಏಕಾದಶಿಯ ದರ್ಶನ ಬರುತ್ತೆ, ಹಾಗೆ ವಾರ್ಷಿಕ ಬ್ರಹ್ಮೋತ್ಸವಗಳು ಬರುತ್ತೆ. ಇದು ತುಂಬಾನೇ ವಿಶೇಷವಾಗಿರುವ ಸೇವೆಗಳಾಗಿರುತ್ತೆ. ನಿಮಗೆ ಏಪ್ರಿಲ್ನಲ್ಲಿ 21, 22 ಮತ್ತು 23 ವಾರ್ಷಿಕ ವಸಂತೋತ್ಸವ ತಿರುಮಲದಲ್ಲಿ ನೆರವೇರುತ್ತೆ. ಇದು ವರ್ಷಕ್ಕೆ ಒಮ್ಮೆ ಮಾತ್ರ ನಿಮಗೆ ಈ ಸೇವೆಗಳು ನೆರವೇರುತ್ತೆ. ಇದರ ಬಗ್ಗೆ ಒಂದು ಡೀಟೇಲ್ ಆಗಿರೋ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ದಯವಿಟ್ಟು ನೀವು ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಇದರ ಟಿಕೆಟ್ಸ್ ಕೂಡ ನಿಮಗೆ 22ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಾ ಇದ್ದಾರೆ. ಈ ಸೇವಾ ಟಿಕೆಟ್ ಬಂದ್ಬಿಟ್ಟು ಈಗ ಸದ್ಯದ ಮಾಹಿತಿ ಪ್ರಕಾರ ಅದು 300 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಎಲ್ಲ ಸೇವೆಗಳ ಟಿಕೆಟ್ಸ್ ಪ್ರೈಸಸ್ ಜಾಸ್ತಿ ಆಗಿರೋದ್ರಿಂದ 300 ರೂಪಾಯಿ ಅಥವಾ 500 ರೂಪಾಯಿ ಇರ್ಬೋದು ಒಬ್ಬರಿಗೆ. ನಿಮಗೆ ವಸಂತೋತ್ಸವದಲ್ಲಿ ಭಾಗವಹಿಸುವ ಒಂದು ಸುವರ್ಣಾವಕಾಶ ಸಿಗುತ್ತೆ. ಅದಾದ ನಂತರ ನೀವು ದರ್ಶನಕ್ಕೆ ಸುಪಥಂ ಮೂಲಕನೇ ನೀವು ದರ್ಶನಕ್ಕೆ ಹೋಗ್ಬೋದು. ಹಾಗಾಗಿ ನೀವು ಏಪ್ರಿಲ್ನಲ್ಲಿ ಯಾರೆಲ್ಲ ಈ ಡೇಟ್ಸ್ಗಳಿಗೆ ಹೋಗ್ತಿದ್ದೀರೋ ದಯವಿಟ್ಟು ಆದಷ್ಟು ನೀವು ಈ ವಸಂತೋತ್ಸವ ಟಿಕೆಟ್ನ ನೀವು ಬುಕ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಈ ವಸಂತೋತ್ಸವ ಆದ ನಂತರನೂ ನಿಮಗೆ ಲಡ್ಡು ಪ್ರಸಾದ, ಉಚಿತ ಲಡ್ಡು ಪ್ರಸಾದ ಇರುತ್ತೆ. ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.